ನಮಸ್ಕಾರ ಸ್ನೇಹಿತರೆ, ಅಂಬಿಟೆಕ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ. ಫ್ರೆಂಡ್ಸ್, ನಮ್ಮ ಕರ್ನಾಟಕದಲ್ಲಿ ಯಾರೆಲ್ಲ BPL ಕಾರ್ಡ್ನ ಹೊಂದಿದ್ದೀರಾ, ಸೊ ಅವ್ರು ಎಲ್ರಿಗೂ, ಒಬ್ಬರಿಗೆ ಅಲ್ಲ ಎಲ್ರಿಗೂ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ನಮ್ಮ ರಾಜ್ಯ ಸರ್ಕಾರದಿಂದ ಅದರ ಬಗ್ಗೆ ಒಂದು ಆದೇಶನ ಹೊರಡಿಸಿದ್ದಾರೆ. ಸೊ ಯಾರೆಲ್ಲ BPL ಕಾರ್ಡನ್ನ ಹೊಂದಿದ್ದೀರಾ ಅವರಿಗೆಲ್ಲ ರದ್ದು ಮಾಡ್ತಿದ್ದಾರೆ. ಸೊ ಯಾರಿಗೆಲ್ಲ ರದ್ದು ಮಾಡ್ತಿದ್ದಾರೆ ಮತ್ತು ಯಾವ ಕಾರಣಕ್ಕೋಸ್ಕರ ರದ್ದು ಮಾಡ್ತಿದ್ದಾರೆ ಅಂತ ನಿಮಗೆ ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಸೊ ಇದರಲ್ಲಿ ನಿಮಗೆ ಯಾವ ತಿಂಗಳಲ್ಲಿ BPL ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಾರೆ ಮತ್ತು ಯಾವ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಾರೆ ಅಂತ ನಿಮಗೆ ಸಂಪೂರ್ಣವಾಗಿ ಮಾಹಿತಿನ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿದಾಗ ನಿಮಗೆ ಫುಲ್ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ. ಮತ್ತು ವಿಡಿಯೋ ಯಾರೆಲ್ಲ ನೋಡ್ತಿದ್ದಾರೆ ಅವರು ವಿಡಿಯೋಗೆ ಮೊದಲು ಲೈಕ್ ಕೊಟ್ಟು ಸ್ಟಾರ್ಟ್ ಮಾಡಿ, ಯಾಕೆಂದರೆ ನೀವು ಲೈಕ್ ಮಾಡೋದ್ರಿಂದ ಸೊ ವಿಡಿಯೋ ತುಂಬ ಜನರಿಗೆ ಶೇರ್ ಆಗುತ್ತೆ, ತುಂಬ ಜನರಿಗೂ ಹೆಲ್ಪ್ ಆಗುತ್ತೆ. ಮತ್ತು ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲಿ ಒಂದು ಬೆಲ್ ಐಕಾನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಸೊ ರಾಜ್ಯ ಸರ್ಕಾರದಿಂದ ಈಗ ಯಾವಾಗೆಲ್ಲ ಬಂದ್ ಮಾಡ್ತಾರೆ ಅದನ್ನು ಕೂಡ ನಿಮಗೆ ಡೀಟೇಲ್ಸಾಗಿ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಈಗ ರಾಜ್ಯ ಸರ್ಕಾರದಿಂದ ಏನನ್ನ ಆದೇಶನ ಹೊರಡಿಸಿದ್ದಾರೆ ಅಂದರೆ, ಸೊ ಯಾರೆಲ್ಲ ಬಡತನ ರೇಖೆಗಿಂತ ಕೆಳಗಡೆ ಇದ್ದಾರೆ ಸೊ ಅವರಿಗೆ ಮಾತ್ರ BPL ಕಾರ್ಡ್ ಕೊಡಬೇಕು, ಇಲ್ಲ ಅಂದರೆ APL ಕಾರ್ಡ್ನ ಕೊಡಬೇಕು ಅಂತ ಒಂದು ರಾಜ್ಯ ಸರ್ಕಾರದಿಂದ ಒಂದು ಆದೇಶವನ್ನು ಬಂದಿದೆ. ಸೊ ಅದು ಯಾವ ರೀತಿ ಇರುತ್ತೆ, ಸೊ ಅದಕ್ಕೆಲ್ಲ ಏನೆಲ್ಲ ರೂಲ್ಸ್ಗಳಿದೆ ಅಂತ ನಿಮಗೆ ವಿಡಿಯೋನಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ಫ್ರೆಂಡ್ಸ್, ಮೊದಲನೇದಾಗಿ 1,000 ಸ್ಕ್ವೇರ್ ಫುಟ್ನಲ್ಲಿ ಏನಾದರೂ ನಿಮ್ಮದು ಅಷ್ಟು ದೊಡ್ಡದಾಗಿ ನಿಮ್ಮದು ಮನೆ ಇತ್ತು ಅಂದರೆ ಸೊ ಆವಾಗ ಕೂಡ BPL ಕ್ಯಾನ್ಸಲ್ ಆಗೋ ಸಾಧ್ಯತೆ ತುಂಬ ಇದೆ. ಸೊ ನಿಮ್ದು ಏನಾದ್ರು 30-40 ಸೈಟ್ ಇತ್ತು ಅಂದರೆ, ಸೊ ನೀವು ಮನೆ ಏನಾದ್ರು ದೊಡ್ಡದಾಗಿ ಕಟ್ಟಿದ್ರೆ ಅಂದರೆ, ಸೊ ಫುಲ್ ಜಾಗನ ಯೂಸ್ ಮಾಡ್ಕೊಂಡು ನೀವು ಮನೆಯನ್ನು ಏನಾದರೂ ಕಟ್ಟಿದರೆ ಸೊ ಆವಾಗ ಕೂಡ ನಿಮ್ಮದು BPL ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇರುತ್ತೆ. ಮತ್ತೀಗ 4 ಚಕ್ರದ ವಾಹನ, ಸೊ ಟ್ರ್ಯಾಕ್ಟರ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಸೊ ಯಾವುದೇ ಇರಲಿ 4 ಚಕ್ರಕ್ಕಿಂತ ಜಾಸ್ತಿ ದೊಡ್ಡದ ಗಾಡಿ ನಿಮ್ಮ ಮನೇಲಿ ಏನಾದರೂ ಇತ್ತು ಅಂದರೆ ಸೊ ಆವಾಗ ಕೂಡ ಕ್ಯಾನ್ಸಲ್ ಆಗಬಹುದು. ಆದರೆ ಇದರಲ್ಲಿ ಕಂಡೀಷನ್ ಏನಂದರೆ ಯೆಲ್ಲೋ ಬೋರ್ಡ್ ಇತ್ತು ಅಂದರೆ ಕ್ಯಾನ್ಸಲ್ ಆಗೋದಿಲ್ಲ. ಸೊ ನಿಮ್ಮದು ಯೆಲ್ಲೋ ಬೋರ್ಡ್ ಇಲ್ಲ, ವೈಟ್ ಬೋರ್ಡ್ ಕಾರ್ ಆಗಿರ್ಬೋದು ಅಥವಾ ಟ್ರ್ಯಾಕ್ಟರ್ ಆಗಿರ್ಬೋದು, ಸೊ ಈ ರೀತಿ ವಾಹನ ಏನಾದರೂ ನಿಮ್ಮ ಮನೇಲಿ ಇತ್ತು ಅಂದರೆ ಸೊ ಆವಾಗ ಕೂಡ BPL ಕಾರ್ಡ್ ಕ್ಯಾನ್ಸಲ್ ಆಗೋ ಸಾಧ್ಯತೆ ಇದೆ. ಸೊ ಇದು ಯಾವ ತಿಂಗಳಲ್ಲಿ ಕ್ಯಾನ್ಸಲ್ ಮಾಡ್ತಾರೆ ಅದನ್ನು ಕೂಡ ನಿಮಗೆ ವಿಡಿಯೋನ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಮತ್ತು ಮುಂದೆ ನೋಡೋದಾದರೆ ಮತ್ತು ಯಾವ ಕಾರಣಕ್ಕೋಸ್ಕರ ಕ್ಯಾನ್ಸಲ್ ಮಾಡ್ತಿದ್ದಾರೆ ಅಂದರೆ, ಸೊ ಈಗ ಬಡತನ ರೇಖೆಗಿಂತ ಕೆಳಗಡೆ ಅಂದರೆ ಈಗ ಒಂದು ಏನು ರೂಲ್ಸ್ ಇದೆ ಅಂದರೆ 2015ರಲ್ಲಿ ಇದ್ರ ಬಗ್ಗೆ ಒಂದು ರೇಖೆಯನ್ನು ಕೊಟ್ಟಿದ್ದರು. ಸೊ ಯಾರೆಲ್ಲ ಈಗ ದಿನದಲ್ಲಿ ಅಂದರೆ 25ರಿಂದ 30 ರೂಪಾಯಿವರೆಗೂ ಮಾತ್ರ ಖರ್ಚು ಮಾಡೋ ಯೋಗ್ಯತೆ ಇದೆ, ಸೊ ಅವರು ಬಡತನ ರೇಖೆಗಿಂತ ಕಡಿಮೆ ಇರುವಂಥ ಜನ. ಸೊ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಕೇವಲ 5-10% ಮಾತ್ರ ಇದ್ದಾರೆ. ಆದರೆ BPL ಕಾರ್ಡ್ ಇರೋ ಜನ ಈಗ 72% ಇದ್ದಾರೆ ಅಂತ ಈಗ ಅದ್ರ ಬಗ್ಗೆ ಒಂದು ಚರ್ಚೆ ಕೂಡ ನಡೀತಾ ಇದೆ. ಸೊ ಅದಕ್ಕೋಸ್ಕರ BPL ಕಾರ್ಡ್ನ ಈಗ ಚೆಕ್ ಮಾಡಿ, ಸೊ ಯಾರಿಗೆಲ್ಲ ಅರ್ಹತೆ ಇದೆ ಅವರಿಗೆ ಮಾತ್ರ BPL ಕಾರ್ಡನ್ನು ಕೊಡಬೇಕು. ಸೊ ಫ್ರೆಂಡ್ಸ್, ಮತ್ತು ಯಾರಾದರೂ ಫೇಕ್ ಐಡಿನ ಕ್ರಿಯೇಟ್ ಮಾಡಿ ಅಥವಾ ಫೇಕ್ ಡಾಕ್ಯುಮೆಂಟ್ಸ್ ಏನಾದರೂ ಕೊಟ್ಟು ಏನಾದರೂ BPL ಕಾರ್ಡ್ನ ಪಡೆದಿದ್ರೆ ಅವ್ರದ್ದು ಕೂಡ ಪರಿಶೀಲನೆ ಮಾಡಿ ಅದನ್ನು ಕೂಡ ಕ್ಯಾನ್ಸಲ್ ಮಾಡಬೇಕು. ಮತ್ತು ಇದ್ರ ಜೊತೆ ಮತ್ತೊಂದು ಶಾಕಿಂಗ್ ನ್ಯೂಸ್ ಏನಿದ್ರೆ, ಸೊ ಈಗ ನೀವು ನೋಡ್ತಿರ್ಬೋದು ಕಾಂಗ್ರೆಸ್ಸಿಂದ 5 ಗ್ಯಾರಂಟಿ ಯೋಜನೆಗಳಿದೆ. ಸೊ ಅದ್ರ ಮೇಲೆ ಇದು ತುಂಬ ಎಫೆಕ್ಟ್ ಆಗ್ತಾಯಿದೆ. ಸೊ ಮೊದಲನೇದಾಗಿ ಈಗ ತುಂಬ ಪಾಪ್ಯುಲರ್ ಇರುವಂಥ ಯೋಜನೆ ಯಾವುದು ಅಂದರೆ ಗೃಹಲಕ್ಷ್ಮಿ, ಆಮೇಲೆ ಸೆಕೆಂಡು ಶಕ್ತಿ ಯೋಜನೆ, ಆಮೇಲೆ ಗೃಹ ಜ್ಯೋತಿ, ಯುವ ನಿಧಿ, ಅನ್ನಭಾಗ್ಯ. ಸೊ ಈ ರೀತಿ ಯೋಜನೆಗಳಿದೆ. ಇದರಲ್ಲಿ ತುಂಬ ಪಾಪ್ಯುಲರ್ ಆಗಿರೋದು ಅಂತಂದರೆ ಗೃಹಲಕ್ಷ್ಮಿ, ಶಕ್ತಿ ಯೋಜನೆ ಅಂತ ಹೇಳ್ಬೋದು. ಆದರೆ ಈಗ ಏನು ರೂಲ್ಸನ್ನು ಮಾಡ್ತಿದ್ದಾರೆ ಅಂದರೆ, ಸೊ ಯಾರ ಹತ್ರ BPL ಕಾರ್ಡ್ ಇದೆ ಅವರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟ್ ಬರಬೇಕು. ಸೊ ಬಡತನ ರೇಖೆಗಿಂತ ಯಾರೆಲ್ಲ ಕಡಿಮೆ ಇದ್ದಾರೆ, ಸೊ ಯಾರೆಲ್ಲ ಬಡವರಿದ್ದಾರೆ ಅವರಿಗೆ ಮಾತ್ರ 2,000 ರೂಪಾಯಿ ಅಮೌಂಟ್ ಕೊಡುವ ಒಂದು ಚಿಂತನೆ ಕೂಡ ಮಾಡ್ತಿದ್ದಾರೆ. ಸೊ ಅದ್ರ ಬಗ್ಗೆ ಸ್ಪಷ್ಟವಾಗಿ ಏನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಹೇಳಿದ್ರ ಬಗ್ಗೆ ಸ್ಪಷ್ಟವಾಗಿ ಮಾಹಿತಿಯನ್ನು ಕೊಟ್ಟಿಲ್ಲ. ಸೊ ಆದವರು ಫ್ರೆಂಡ್ಸ್, ಈಗ ವಿರೋಧ ಪಕ್ಷದವರು ಕೂಡ ಇದ್ರ ಬಗ್ಗೆ ಒಂದು ಹೇಳಿಕೆಯನ್ನು ಕೊಡ್ತಿದ್ದಾರೆ. ಸೊ BPL ಕಾರ್ಡ್ ಇರೋರಿಗೆ ಮಾತ್ರ ಕೊಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ಅವರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸ್ತಿದ್ದಾರೆ. ಸೊ ಈಗ ನಮ್ಮ ರಾಜ್ಯ ಸರ್ಕಾರದಿಂದ ಇದ್ರ ಬಗ್ಗೆ ಕೂಡ ಮಾಹಿತಿ ಬರ್ತಿದೆ. ಸೊ BPL ಕಾರ್ಡ್ ಇರೋರಿಗೆ ಮಾತ್ರ ಗೃಹಲಕ್ಷ್ಮಿ ಅಮೌಂಟ್ ಬರಬೇಕು. ಸೊ ಇದ್ರ ಬಗ್ಗೆ ಒಂದು ಚಿಂತನೆ ಕೂಡ ಮಾಡ್ತಿದ್ದಾರೆ. ಮತ್ತು ಯಾವಾಗೆಲ್ಲ ರದ್ದು ಮಾಡ್ತಿದ್ದಾರೆ ರೇಷನ್ ಕಾರ್ಡ್ನ, ಯಾವಾಗೆಲ್ಲ ರದ್ದು ಮಾಡ್ತಿದ್ದಾರೆ ಅಂದರೆ ಪ್ರತಿ 3 ತಿಂಗಳಿಗೆ ಒಂದು ಸಲ ಸರ್ವೆಯನ್ನು ನಡೆಸ್ತಾರೆ. ಸೊ ಪ್ರತಿ 3 ತಿಂಗಳಲ್ಲಿ ಸೊ ಯಾರ್ದೆಲ್ಲ BPL ಕಾರ್ಡ್ ಇದೆ ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡ್ತಾರೆ. ಮತ್ತು APL ಕಾರ್ಡ್ ಇರೋರಿಗೆ ಗೃಹಲಕ್ಷ್ಮಿ ಅಮೌಂಟ್ ಬರೋದಿಲ್ಲ. ಸೊ ಇದು APL ಕಾರ್ಡ್ ಇರೋರಿಗೆ ಏನಾದರೂ ಗೃಹಲಕ್ಷ್ಮಿ ಅಮೌಂಟ್ ಬಂತಂದರೆ ಅವರು ಕೂಡ ಕಮೆಂಟ್ ಮುಖಾಂತರ ತಿಳಿಸ್ಬೋದು. ಆದರೆ ಇನ್ನು ಮುಂದೆ APL ಕಾರ್ಡ್ ಇರೋರಿಗೆ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದು ಬರೋದಿಲ್ಲ ಅಂತ ಕೂಡ ಅದರ ಬಗ್ಗೆ ಒಂದು ಸೂಚನೆ ಕೂಡ ಬರ್ತಾಯಿದೆ, ಒಂದು ಮಾಹಿತಿ ಬರ್ತಾ ಇದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಸೊ ಅದಕ್ಕೋಸ್ಕರ ಈಗ BPL ಕಾರ್ಡ್ ಯಾರ ಹತ್ರ ಇದೆ ಸೊ ಅವ್ರಿಗೂ ಕೆಲವೊಂದು ಷರತ್ತುಗಳಿದೆ. ಸೊ ಆ ಷರತ್ತುಗಳು ಏನಾದರೂ ಮೀರಿ ಏನಾದರೂ ರೇಷನ್ ಕಾರ್ಡ್ ಏನೋ ಮಾಡಿಸಿದೆ ಅಂದರೆ ಈ BPL ಕಾರ್ಡ್ ಏನಾದರೂ ಮಾಡಿಸಿದರೆ ಅದನ್ನು ಕ್ಯಾನ್ಸಲ್ ಮಾಡೋದ್ರ ಬಗ್ಗೆ ಒಂದು ಚಿಂತನೆಯನ್ನು ನಡೆಸ್ತಿದ್ದಾರೆ. ಸೊ ಪ್ರತಿ 3ರಿಂದ 4 ತಿಂಗಳಿಗೆ ಒಂದು ಸಲ ಸರ್ವೆ ಮಾಡಿ ಸೊ BPL ಕಾರ್ಡನ್ನು ಕ್ಯಾನ್ಸಲ್ ಮಾಡೋ ಸಾಧ್ಯತೆ ತುಂಬ ಇದೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಈಗ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ನೀವು ಕಮೆಂಟ್ ಮುಖಾಂತರ ತಿಳಿಸ್ಬೋದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇವತ್ತಿನ ಮಾಹಿತಿ ಇಷ್ಟ ಆಗಿತ್ತು. ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋನಲ್ಲಿ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.